ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ರಾಗಿ ಮುದ್ದೆ. ರಾಗಿ ಮುದ್ದೆಗೆ ನಾನು 2 ಲೋಟ, ಈ ಲೋಟದಿಂದ 2 ಲೋಟ ರಾಗಿ ಹಿಟ್ಟು ತೊಗೊಂಡೇನಿ. ಅದಕ್ಕೆ ನಾನು ಇದೇ ಲೋಟದಿಂದ ಎರಡು ಲೋಟ ಮೇಲೆ ಒಂದು ಸ್ವಲ್ಪ ನೀರು ಕುದಿಲಿಕ್ಕಿಟ್ಟೇನಿ. ನೀವು ಬೇಕಾದ್ರೆ ನೀರು ಹಾಗೆ ಕುದಿಲಿಕ್ಕಿಡ್ಬೋದು, ಇಲ್ಲಾಂದ್ರೆ ಒಂದು ಸ್ಪೂನಷ್ಟು ಎಣ್ಣೆ. ನಾನು ಅದರ ಬದಲಿ ಬೆಣ್ಣೆ ಕ್ಯೂಬ್ ಹಾಕ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಚೆನ್ನಾಗಿ ನೀರು ಕುದೀತಾ ಇದೆ. ನಿಮ್ಮ ಕಡೆ ಮುದ್ದೆ ಕೋಲಿದ್ರೆ ಅದನ್ನು ತಗೋಬೋದು. ಸ್ವಲ್ಪ ಹಾಕಿ ಈ ಥರ ಕೈ ಆಡಿಸ್ತಾ ಇರಬೇಕು. ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ಈ ಕೈಯಲ್ಲಿ ನೀರು ತಗೊಂಡು ಸಿಮಿಸ್ಬೇಕು. ಆಮೇಲೆ ಇದು ತಟ್ಟೆನೇ ಈ ಥರ ಮುಚ್ಚಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಹಿಟ್ಟನ್ನ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಬೆಂದಿದೆ ಅಂತ ನೋಡಲಿಕ್ಕೆ ಈ ಥರ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಹಿಟ್ಟನ್ನ ಈ ಥರ ಇದನ್ನು ನೋಡಿ, ಸ್ವಲ್ಪ ಅಂಟ್ಕೋತಾ ಇಲ್ಲ ಇದು. ಇವಾಗ ಪೂರ್ತಿ ಹಿಟ್ಟು ಬೆಂದಿದೆ. ಇವಾಗ ಈ ಥರ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೋಬೇಕು. ಈ ಥರ ನೀವು ಬೇಕಾದರೆ ಎಣ್ಣೆ ಕೈಯೇ, ಇಲ್ಲಾಂದರೆ ತುಪ್ಪದ ಕೈ ಈ ಥರ ಮಾಡಿ, ಈ ಥರ ಕೆಲವೊಬ್ಬರು ಬಟ್ಲದಾಗ ಮಾಡ್ಕೋತಾರೆ. ಈ ಥರ ನಾದಿ ಉಂಡೆ ಕೈಯಲ್ಲೇ ಉಂಡೆ ಈ ಥರ ಮಾಡ್ಕೋಬೋದು. ಈ ಥರ ಮುದ್ದೆ ಮಾಡಿ ನೋಡಿ. ಬಟ್ಲದಾಗೂ ಮಾಡ್ಬೋದು. ಈ ಥರ ಬಟ್ಲಕ್ಕೆ ಸ್ವಲ್ಪ ಈ ನೀರು ಸವರ್ಬಿಟ್ಟು ಹಿಟ್ಟನ್ನು ಈ ಥರ ರೌಂಡಾಗಿ ತಿರುಗಿಸ್ಬೇಕು. ಈ ಥರನೂ ಎಲ್ಲೂ ನೋಡಿ ಗಂಟಾಗಿಲ್ಲ, ಮುದ್ದೆ ಚೆನ್ನಾಗಾಗಿದೆ. ಇದಕ್ಕೆ ಕಾಂಬಿನೇಷನು ಬಸ್ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇನು ಎಲ್ಲರೂ ಇಷ್ಟಪಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.